ಶುಗರ್ ಉತ್ಪತ್ತಿ ಮಾಡೋದ್ರಲ್ಲಿ ನಮ್ಮ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಗೊತ್ತಿತ್ತು. ಆದರೆ ಶುಗರ್ ಪೇಷಂಟ್ಸ್ ಅಲ್ಲಿ ಇಂಡಿಯಾ ನಂಬರ್ 1 ಕಂಟ್ರಿ ಅಂತ ನನಗೆ ಇವಾಗಲೇ ಗೊತ್ತಾಗಿತ್ತು. ಬೆಳಿಗ್ಗೆ ಎದ್ರೆ ಎಲ್ಲರೂ ಕುಡಿಯುವಂತ ಕಾಫಿ ಟೀನಲ್ಲಿ ಶುಗರ್, ತಿಂಡಿ ಏನಾದರೂ ಕೇಸರಿ ಬಾತ್ ಆದ್ರೆ ಶುಗರ್, ಬ್ರೆಡ್ ಜಾಮ್ ಆದ್ರೆ ಅದರಲ್ಲೂ ಶುಗರ್, ಬಿಸಿಲು ಜಾಸ್ತಿ ಇದೆ ಲೆಮನ್ ಜ್ಯೂಸ್ ಕುಡಿಯೋಣ ಅಂತ ಹೋದ್ರೆ ಅದ್ರಲ್ಲಿ ಹಾಕೋದು ಶುಗರ್, ಬೇಡ ಬನಾನಾ ಮಿಲ್ಕ್ ಶೇಕ್ ಅಂತ ತಗೊಂಡು ಕುಡಿದ್ರು ಅದರಲ್ಲೂ ಶುಗರ್, ಯಾರ್ದಾದ್ರೂ ಎಂಗೇಜ್ಮೆಂಟ್ ಆದ್ರೆ ಶುಗರ್, ಮದ್ವೆ ಹೋದ್ರೆ ಫಸ್ಟ್ ಹಾಕೋದು ನಿಮ್ಗೆ ಸ್ವೀಟು ಅದರಲ್ಲೂ ಶುಗರ್, ಮಗು ಹುಟ್ಟಿದ್ರೆ ನಿಮ್ ಬಾಯಿಗಿಡೋದು ಶುಗರ್, ಆಫೀಸಲ್ಲಿ ಯಾರಿಗಾದ್ರೂ ಪ್ರಮೋಷನ್ ಬಂದ್ರೆ ಅದರಲ್ಲೂ ಶುಗರ್, ನಿಮ್ದೇನಾದ್ರೂ ಬರ್ಡೇ ಅಂತ ಕೇಕ್ ಕಟ್ ಮಾಡಿದ್ರೆ ಅದರಲ್ಲೂ ಶುಗರ್, ನೀವು ಕುಡಿಯೋ ಕೋಕ್, ಪೆಪ್ಸಿ, ಮಿರಿಂಡಾ, ಸ್ಪ್ರೈಟ್, ಲಿಮ್ಕಾ, ಜುಮ್ಕಾ, ವಾಟ್ ಎವರ್, ಫಲಾನಾ ಡಿಮ್ಕಾನ, ಶುಗರ್ ಶುಗರ್ ಶುಗರ್. ಯು ಡೋಂಟ್ ಲೈಕ್ ಇಟ್ ಬಟ್ ಶುಗರ್ ಲೈಕ್ಸ್ ಯು. ನಮ್ಮೆಲ್ಲರೂ ಕಣ್ಣಿಗೂ ಕಾಣುವಂಥ ಕಾಯಿಲೆ ಈ ಥರ ಕರೋನಾಗಳು ಈ ಥರ ಎಲ್ಲ ನೋಡ್ತೀವಿ. ಆದರೆ ಕಣ್ಣಿಗೆ ಕಾಣ್ದಲೇ ನಡೀತಿರುವಂಥ ಒನ್ ಆಫ್ ದ ವರ್ಸ್ಟ್ ಕಾಯಿಲೆ ಅಂದರೆ ಅದು ಶುಗರ್. ಆ್ಯಂಡ್ ಶುಗರ್ ಬಗ್ಗೆ ಕೆಲವು ಹಿಸ್ಟ್ರಿಗಳೇನು, ಕೆಲವು ರಿಸರ್ಚ್ ಪೇಪರ್ಗಳೇನು ಹೇಳುತ್ತೆ ಅಂತ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ತಪ್ಪದೆ ಶೇರ್ ಮಾಡಿ. ಯಾಕಂದರೆ ಜನರಲ್ ಇನ್ಫಾರ್ಮೇಷನ್ಗಳು ಪ್ರತಿಯೊಬ್ಬರಿಗೂ ಗೊತ್ತಿದ್ರೆ ಏನು ಮಾಡಬಹುದು, ಪ್ರಿಕಾಷನರಿ ಏನು ತಗೋಬಹುದು, ಅಥವಾ ಆಲ್ರೆಡಿ ಬಂದಿದ್ರೆ ನೆಕ್ಸ್ಟ್ ಏನು ಮಾಡಬಹುದು ಅಂತ ಕೆಲವು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಒಂದು ಡಿಸ್ಕ್ಲೈಮರ್ ಇದೆ, ನಾನು ಡಾಕ್ಟರ್ ಅಲ್ಲ, ನಾನು ಯಾವುದೇ ಫುಡ್ಡು ಮೆಡಿಸಿನ್ ಯಾವುದನ್ನು ಪ್ರಿಸ್ಕ್ರೈಬ್ ಮಾಡ್ತಿಲ್ಲ. ಇಲ್ಲಿ ಐ ಆಮ್ ಜಸ್ಟ್ ಶೇರಿಂಗ್ ದ ಇನ್ಫಾರ್ಮೇಷನ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಡಯಾಬಿಟಿಸ್ಗೆ ಒಂದು ಹಿಸ್ಟ್ರಿ ಇದೆ. ಈ ಹಿಸ್ಟ್ರಿನ ನೀವು ತಿಳ್ಕೊಳ್ಳೇಬೇಕು. ಫಸ್ಟ್ ಡಯಾಬಿಟಿಸ್ನ ಕಂಡು ಹಿಡಿದಿದ್ದು ಹೇಗೆ? ಸುಮಾರು 1556 BC ಆ ಟೈಮಲ್ಲಿ ಒಬ್ಬ ಈಜಿಪ್ಟ್ ಫಿಸಿಷಿಯನ್ ಅಂತ ಇರ್ತಾರೆ. ಆ ಫಿಸಿಷಿಯನ್ ಹತ್ರ ಸುಮಾರು ಜನಗಳು ಹೋಗ್ತಾ ಇರ್ತಾರೆ. ಎಲ್ಲರೂ ಸಣ್ಣಗಾಗ್ತಾ ಇರ್ತಾರೆ, ಎಷ್ಟು ತಿಂದ್ರು ದಪ್ಪ ಆಗ್ತಿರಲ್ಲ, ಸಣ್ಣಗಾಗ್ತಾ ಇರ್ತಾರಂತೆ. ಬಟ್ ತುಂಬಾ ಸಲ ರಿಸರ್ಚ್ಗೆ ಹೋಗ್ತಾ ಇರ್ತಾರೆ, ಅಂದ್ರೆ ಒನ್ಗೆ ಹೋಗ್ತಾ ಇರ್ತಾರಂತೆ. ಇವ್ರಿಗೆ ಏನಕ್ಕೆ ಆಗ್ತಿದೆ, ಯಾಕೆ ಹಿಂಗಾಗ್ತಿದೆ ಅಂತ ಗೊತ್ತೇ ಆಗೋದಿಲ್ಲ, ಕಂಡುಹಿಡಿಯೋಕೆ ಆಗೋದಿಲ್ಲ ಏನ್ ಪ್ರಾಬ್ಲಮ್, ಏನ್ ಕಾಯಿಲೆ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಬಂದಂತ ಪೇಷಂಟ್ಸ್ ಗಳದೆಲ್ಲ ಯೂರಿನ್ ಕಲೆಕ್ಟ್ ಮಾಡಿ ಇಟ್ಕೊಂತಾರಂತೆ. ಸೊ ಒಂದಿನ ಲ್ಯಾಬಿಗೆ ಬರ್ತಾರೆ. ಲ್ಯಾಬಿಗೆ ಬಂದು ನೋಡಿದಾಗ ಸಿಕ್ಕಾಪಟ್ಟೆ ಇರುವೆಗಳಿರ್ತವೆ. ಏನ್ ಇಷ್ಟೊಂದು ಇರುವೆಗಳು ಬಂದಿದ್ದಾವೆ, ಯಾಕೆ ಬಂದಿದ್ದಾವೆ ಅಂತ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಆ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾರಲ್ಲ ಅಲ್ಲಿಗೆ ಇರುವೆಗಳು ತುಂಬಾನೇ ಮುತ್ಕೊಂಡಿರ್ತಾವಂತೆ. ಅವಾಗ ಅವರಿಗೆ ಡೌಟ್ ಬರುತ್ತೆ, ಯಾಕೆ ಇರುವೆಗಳು ಈ ಯೂರಿನ್ ಒಳಗಡೆ ಮುತ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು, ಅಂದ್ರೆ ಯೂರಿನ್ ಇಟ್ಟಂತ ಪ್ಲೇಸ್ಗೆ ಮುತ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಏನಾದ್ರೂ ಶುಗರ್ ಕಂಟೆಂಟ್ ಇದೆಯಾ, ಸ್ವೀಟ್ನೆಸ್ ಇದೆಯಾ ಅಂತ ಡೌಟ್ ಪಟ್ಟು ಆ ಯೂರಿನ್ ಎಲ್ಲ ವಾಟರ್ ಟೇಸ್ಟರ್ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ನ ಮಾಡ್ತಾರೆ. ಆ ಟೆಸ್ಟ್ ನ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವರಿಗೆ ಯೂರಿನ್ ಅಲ್ಲಿ ಶುಗರ್ ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದೇ ಕಾಯಿಲೆನ ಏನ್ ಮಾಡ್ತಾರೆ, 1665ರಲ್ಲಿ ಮೆಲಿಟಸ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಹೆಸರು ಮೆಲಿಟಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಹಾಗೆ ಸುಮಾರು ರಿಸರ್ಚ್ ಗಳು ನಡೀತಾ ಹೋಗುತ್ತೆ. ಹಾಗೆ ಸುಮಾರು ಸೈಂಟಿಸ್ಟ್ ಗಳು ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ. 18th ಸೆಂಚುರಿನಲ್ಲಿ ಏನಾಗುತ್ತೆ, ಸೈಂಟಿಸ್ಟ್ ಗಳೆಲ್ಲ ಶುಗರ್ ಪೇಷಂಟ್ಸ್ ಗಳದ್ದು ಶುಗರ್ ಲೆವೆಲ್ ನ ಕಮ್ಮಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಡಯಟ್ ಪ್ಲಾನ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಅದ್ರಲ್ಲಿ ಮಾಡಿದಂತ ಎಕ್ಸ್ಪೆರಿಮೆಂಟ್ ಗಳ ನೇಮು ಓಟ್ ಕ್ಯೂರು, ಪೊಟ್ಯಾಟೋ ಥೆರಪಿ, ಸ್ಟಾರ್ವೇಷನ್ ಡಯಟ್, ಈ ತರ ಹೇಳ್ಬಿಟ್ಟು ಫುಡ್ ಅಲ್ಲಿ ಡಯಟಿಂಗ್ ಪ್ಲಾನ್ ಗಳನ್ನ ಕೊಡ್ತಾ ಇರ್ತಾರೆ ಬಂದಂತ ಪೇಷಂಟ್ಸ್ ಗಳಿಗೆ. ಇದ್ರ ಬಗ್ಗೆ ಸುಮಾರು ವರ್ಷಗಳ ಕಾಲ ರಿಸರ್ಚ್ ಅಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ 1916ರಲ್ಲಿ ಬೋಸ್ಟನ್ ಸೈಂಟಿಸ್ಟ್ ಎಲಿಯಟ್ ಜಾಸ್ಲಿನ್ ಒಂದು ಬುಕ್ ನ ಬಿಡ್ತಾರೆ. ಆ ಬುಕ್ ನ ಇವತ್ತಿಗೂ ಕೂಡ ಎಷ್ಟೋ ಡಾಕ್ಟರ್ಗಳು ರೆಫರೆನ್ಸ್ ಆಗಿ ಓದ್ತಾರೆ. ಆ ಬುಕ್ ನ ಹೆಸರು ದ ಟ್ರೀಟ್ಮೆಂಟ್ ಆಫ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಸುಮಾರು ಪಾಯಿಂಟ್ಸ್ ಗಳಿದೆ. ದ ಮೇನ್ ಪಾಯಿಂಟ್ ಅವ್ರು ಹೇಳುವಂತ ಒತ್ತಿ ಹೇಳುವಂತ 2 ಪಾಯಿಂಟ್ಸ್ ಗಳೇನಂದ್ರೆ, ಒಂದು ಡಯಟ್, ಇನ್ನೊಂದು ಎಕ್ಸಸೈಸ್. ಸೊ ಇದ್ರಲ್ಲಿರುವಂತ ಕೀ ಪಾಯಿಂಟ್ಸ್ ಗಳನ್ನ ನೀವು ಅನಲೈಸ್ ಮಾಡಬೇಕು ಅಂದ್ರೆ, ನೀವು ತಿನ್ನುವಂತ ಆಹಾರ, ನೀವು ಮಾಡುವಂಥ ಎಕ್ಸಸೈಸ್, ನೀವು ತಗೊಳ್ಳುವಂಥ ಸ್ಟ್ರೆಸ್, ನೀವು ಮಾಡ್ತಿರುವಂಥ ನಿದ್ದೆ, ನಿಮ್ಮ ಫುಡ್ ಬ್ಯಾಲೆನ್ಸ್, ಸ್ಲೀಪ್ ಬ್ಯಾಲೆನ್ಸ್, ಎಕ್ಸಸೈಸ್ ಬ್ಯಾಲೆನ್ಸ್ ಕರೆಕ್ಟಾಗಿ ಇದೆಯಾ? ಇವಾಗ ಎಲ್ಲರೂ ಹೇಳ್ತಾರೆ ಶುಗರ್ ಬರುತ್ತೆ, ಏನಿದು ಶುಗರ್ ಅಂತ ಸುಮಾರು ಜನಗಳಿಗೆ, ಕಾಮನ್ ಆಡಿಯನ್ಸ್ಗಳಿಗೆ ಗೊತ್ತಿರೋದಿಲ್ಲ. ನೀವು ಡಾಕ್ಟರ್ಗಳ ಹತ್ರ ಹೋದ್ರೆ ಅವ್ರು ಹೇಳಿರುವಂಥ ಟರ್ಮಿನಾಲಜಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಅವಾಗ ನಾನು ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ಅರ್ಥ ಆಗಿದ್ದನ್ನ ಇವಾಗ ನಿಮ್ಮ ಮುಂದೆ ಇಡ್ತೇನೆ. ಸೊ ನಾವು ತಿಂದಂಥ ಆಹಾರದಲ್ಲಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸ್ ಎಲ್ಲ ಎಷ್ಟು ಬೇಕಷ್ಟು ಫುಡ್ಡಿಂದ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಯಾವಾಗ ಗ್ಲೂಕೋಸು ಬ್ಲಡ್ ಲೈನ್ಗೆ ಜಾಯ್ನ್ ಆಗುತ್ತೋ ಅವಾಗ ಪ್ಯಾಂಕ್ರಿಯಾಸ್ಗೆ ಒಂದು ಸಿಗ್ನಲ್ ಹೋಗುತ್ತೆ. ಪ್ಯಾಂಕ್ರಿಯಾಸ್ ಕೆಲಸ ಏನು, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡು ಅಂತ ಹೇಳ್ಬಿಟ್ಟು. ಆ ಇನ್ಸುಲಿನ್ ಏನ್ ಮಾಡುತ್ತೆ, ಈಗ ಆಲ್ರೆಡಿ ಗ್ಲೂಕೋಸ್ ಜನರೇಟ್ ಆಗಿದೆಯಲ್ಲ, ಆ ಗ್ಲೂಕೋಸ್ನ ಯುಟಿಲೈಸ್ ಮಾಡಿ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನಾವು ಓಡ್ತಿರೋದಕ್ಕೆ, ನಡಿತಿರೋದಕ್ಕೆ ಎಲ್ಲದಕ್ಕೂ ಎನರ್ಜಿ ಬೇಕಲ್ಲ ಬಾಡಿಗೆ. ಸೊ ಆ ಗ್ಲೂಕೋಸ್ನ ಪ್ಯಾಂಕ್ರಿಯಾಸ್ ಮಾಡಿದಂಥ ಇನ್ಸುಲಿನ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಆ ಎನರ್ಜಿ ಬಾಡಿಗೆ ಕರೆಕ್ಟ್ ಆಗಿ ಸಿಕ್ಕರೆ ನಮ್ಮ ಬಾಡಿಗೆ ಯಾವುದೇ ಸುಸ್ತಾಗೋದಿಲ್ಲ. ಇಲ್ಲಿ ಪ್ರಾಬ್ಲಮ್ ಯಾವ ರೀತಿ ಆಗುತ್ತೆ ಅಂದ್ರೆ, ಈಗ ಪ್ಯಾಂಕ್ರಿಯಾಸ್ ಇದೆಯಲ್ಲ, ಆ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡುವಂತ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗುತ್ತೆ ಶುಗರ್ ಲೆವೆಲ್. ಯಾಕಂದ್ರೆ ಈಗ ಆಲ್ರೆಡಿ ಫುಡ್ ಇಂದ ಬರುವಂತ ಗ್ಲೂಕೋಸ್ ಬರ್ತಾನೆ ಇರುತ್ತೆ ಬ್ಲಡ್ ಲೈನ್ಗೆ. ಬಟ್ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಎಷ್ಟು ಬೇಕಷ್ಟು ಪ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ಅವಾಗ ಗ್ಲೂಕೋಸ್ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದು ಏನು ಕಂಡೀಷನ್ ಏನಿದೆ
ಅಂದ್ರೆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸೇ ಮಾಡಲಿಲ್ಲ ಅಂದ್ರೂ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಡಯಾಬಿಟಿಸ್ ಅಲ್ಲಿ ಟೈಪ್ 1 ಅಂದ್ರೆ ಟೈಪ್ 2 ಅಂತ ಇದೆ. ಟೈಪ್ 1 ಅಲ್ಲಿ ಏನಾಗುತ್ತೆ, ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸೇ ಮಾಡೋದಿಲ್ಲ ಅಥವಾ ಪ್ರೊಡ್ಯೂಸ್ ಆಗಿರುವಂತ ಇನ್ಸುಲಿನ್ ಬಾಡಿ ಕರೆಕ್ಟ್ ಆಗಿ ಯುಟಿಲೈಸೇ ಮಾಡ್ಕೊಳ್ಳೋದಿಲ್ಲ. ಟೈಪ್ 2 ನಲ್ಲಿ ಏನ್ ಮಾಡುತ್ತೆ, ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಅಲ್ಲಿ ರಿಲೀಸ್ ಆಗ್ತಿರುವಂತ ಗ್ಲೂಕೋಸ್ ಲೆವೆಲ್ಗೆ ಮ್ಯಾಚ್ ಆಗೋದಿಲ್ಲ, ಅಂದ್ರೆ ಸಫಿಶಿಯಂಟ್ ಆಗೋದಿಲ್ಲ. ಅದಕ್ಕೆ ಏನಾಗುತ್ತೆ, ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಇಸ್ ಟೈಪ್ 2 ಡಯಾಬಿಟಿಸ್ ಅಂತ ಕರೀತಾರೆ. ಟೈಪ್ 1 ಪೇಷಂಟ್ಸ್ ಗಳು ಓವರ್ ಆಲ್ ಗ್ಲೋಬಲ್ ಅಲ್ಲಿ ಎಷ್ಟು ಶುಗರ್ ಪೇಷಂಟ್ಸ್ ಗಳಿದ್ದಾರೆ ಅದರಲ್ಲಿ 9 to 10% ಅಷ್ಟೇ ಟೈಪ್ 1 ಪೇಷಂಟ್ಸ್ ಗಳಿದ್ದಾರೆ. ಅವ್ರಗಳಿಗೆಲ್ಲ ಯಾವಾಗ್ಲೂ ಇನ್ಸುಲಿನ್ ಕೊಡ್ತಾನೆ ಇರ್ತಾರೆ, ಅಂದ್ರೆ ಔಟ್ ಸೈಡ್ ಇಂದ ಇಂಜೆಕ್ಟ್ ಮಾಡ್ತಾನೆ ಇರ್ತಾರೆ. ಕೆಲವರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಮಿಕ್ಕಿದ 90% ಆಫ್ ದ ಡಯಾಬಿಟಿಸ್ ಪೇಷಂಟ್ಸ್ ಗಳೆಲ್ಲ ಟೈಪ್ 2 ಪೇಷಂಟ್ಸ್ ಅಂತ ರಿಪೋರ್ಟ್ ಇದೆ. ಸರಿ, ಡಯಾಬಿಟಿಸ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ರಿಸರ್ಚ್ ಮಾಡಿದಾಗ ಡಯಾಬಿಟಿಸ್ ಬರೋದಕ್ಕೆ ಮೆನಿ ಕಾರಣಗಳಿದೆ. ಆದರೆ ಮೇಜರ್ ಆಗಿ ಹೆರಿಡಿಟ್ರಿ, ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ತಂದೆ ಸೈಡು ನಿಮ್ಮ ತಾಯಿ ಸೈಡು ಯಾರಿಗಾದ್ರೂ ಡಯಾಬಿಟಿಸ್ ಇದ್ರೆ ಅವರಿಂದ ನಿಮಗೆ ಅಂದ್ರೆ ಅವರ ಚಿಲ್ಡ್ರನ್ಸ್ಗಳಿಗೆ ಬರುವಂತ ಸಾಧ್ಯತೆಗಳಿದೆ. ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಬರುವಂತ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತ ಹೇಳುತ್ತೆ ರಿಸರ್ಚ್ ಪೇಪರ್. ಅಂಡ್ ಎರಡನೇದೇನು, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಫುಡ್, ನಿಮ್ಮ ಎಕ್ಸಸೈಸ್ ಇದೆಲ್ಲ ಮ್ಯಾಟರ್ ಆಗುತ್ತೆ. ಇವಾಗಿನ ಜನರೇಷನ್ ನೀವು ನೋಡಿದ್ರೆ ಸಾಕು, ಕೈಲೆಲ್ಲ ಫುಲ್ಲು ಕೂಲಾಗಿ ಕಾಣೋದಕ್ಕೆ ಸಾಫ್ಟ್ ಡ್ರಿಂಕ್ಸ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನೀವು ಕೋಕು ಅದನ್ನೆಲ್ಲ ನೀವು ಮೆಲ್ಟ್ ಮಾಡಿ ನೋಡಿ, ಅದಕ್ಕೆಲ್ಲ ಬ್ಲಾಕ್ ಶುಗರ್ ತರ ಬರುತ್ತೆ ನಿಮಗೆ. ಬ್ಲಾಕ್ ಶುಗರ್ ತರ ಎಲ್ಲ ಸಾಫ್ಟ್ ಡ್ರಿಂಕ್ಗಳಲ್ಲೂ ಶುಗರ್ ಅಂತೂ ಕುಟ್ಟಿ ಮಡಗಿರ್ತಾರೆ. ಈಗ ನೀವು ಅದು ಕುಡಿಯೋದ್ರಿಂದನೇ ಶುಗರ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಯು ಎನ್ ಇನ್ಪುಟ್, ಎಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. 1960 ಬೋಸ್ಟನ್ ಸೈಂಟಿಸ್ಟ್ ಎಲಿಯಟ್ ಜಾಸ್ಲಿನ್ ಪ್ರೊಡ್ಯೂಸ್ ಮಾಡಿದಂತ ಬುಕ್ ಅಂತ ಹೇಳಿದ್ನಲ್ಲ, ದ ಟ್ರೀಟ್ಮೆಂಟ್ ಆಫ್ ಡಯಾಬಿಟಿಸ್ ಮೆಲಿಟಸ್. ಆ ಬುಕ್ ಅಲ್ಲಿ ಸುಮಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಅಂಡ್ ಆಲ್ಸೋ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಶುಗರ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅದ್ರ ಪ್ರಕಾರ ಕೆಲವರು ಮೆಡಿಕೇಶನ್ ಮಾಡ್ತಿರ್ತಾರೆ, ಕೆಲವರು ಎಕ್ಸಸೈಸ್ ಗಳನ್ನೆಲ್ಲ ಮಾಡ್ತಿರ್ತಾರೆ, ಕೆಲವರು ಡಯಟ್ ಗಳನ್ನ ಫಾಲೋ ಮಾಡ್ತಿರ್ತಾರೆ. ರೆಗ್ಯುಲರ್ ಆಗಿ ಶುಗರ್ ಲೆವೆಲ್ ನ ಚೆಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಶುಗರ್ ಲೆವೆಲ್ ಅಥವಾ ಡಯಾಬಿಟಿಕ್ ಪ್ರೀ ಡಯಾಬಿಟಿಕ್ ಅಂತ ಚೆಕ್ ಮಾಡ್ಲಿಕ್ಕೆ ನೀವು ಲ್ಯಾಬ್ ಗಳಿಗೆಲ್ಲ ಹೋಗ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟೋ ಮೆಡಿಕಲ್ ಕಿಟ್ಗಳನ್ನ ಯೂಸ್ ಮಾಡಿ ಟೆಸ್ಟ್ ಕೂಡ ಮಾಡಿರ್ತೀರಾ. ಬಟ್ ಇವತ್ತು ನಾನು ತೋರಿಸಿರುವಂತ ಒಂದು ಮೆಡಿಕಲ್ ಕಿಟ್ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಲ್ಲೇ ಆ ರಿಪೋರ್ಟ್ ನ ಅನಾಲಿಸಿಸ್ ನ ನೀವು ಮೊಬೈಲ್ ನಲ್ಲೇ ನೋಡಬಹುದು ಅಂದ್ರೆ ನಂಬ್ತೀರಾ? ಎಸ್, ನಾನು ಮಾತಾಡ್ತಾ ಇರೋದು B2O ಕರ್ವ್ ಸ್ಮಾರ್ಟ್ ಫೋನ್ ಗ್ಲೂಕೋಮೀಟರ್. A truly innovative plug and play glucometer device certified by ISO and CDSCO. ಇದರಲ್ಲಿ accuracy level highest ಇದೆ. ನೀವು ಇದನ್ನ ಚಾರ್ಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ನೀವು ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿದ್ರೆ ಸಾಕು. ಇದಕ್ಕೆ B2O ಅವರು ಲೈಫ್ ಟೈಮ್ ವಾರಂಟಿ ಕೊಡ್ತಿದ್ದಾರೆ. ಏನಾದ್ರೂ ಬ್ರೇಕ್ ಡೌನ್ ಆದ್ರೂ ಕೂಡ ಅದಕ್ಕೆ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಅಂಡ್ ಇದರಲ್ಲಿ ಸ್ಟ್ರಿಪ್ಸ್ ಗಳನ್ನ ಕೊಡ್ತಾರೆ. ನಿಮ್ಗೆ ಆ ಸ್ಟ್ರಿಪ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಬ್ಲಡ್ ಸ್ಯಾಂಪಲ್ ನ ಹಾಕಿ ಅದನ್ನ ಪ್ಲಗ್ ಮಾಡಿದ್ರೆ ಸಾಕು, ಅವರ ಆಪ್ ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ ನ ಕೊಡುತ್ತೆ. ಬ್ಲಡ್ ಅಲ್ಲಿ ಇರುವಂತ ಶುಗರ್ ಲೆವೆಲ್ ಎಲ್ಲ ಡೀಟೇಲ್ಸ್ ಗಳನ್ನ ನಿಮಗೆ ಸಿಂಪಲ್ ಆಗಿ ಕೊಡುತ್ತೆ. ಅಂಡ್ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಜಸ್ಟ್ 10 ಸೆಕೆಂಡ್ ಒಳಗಡೆನೆ ನಿಮಗೆ ಆಲ್ಮೋಸ್ಟ್ ರಿಪೋರ್ಟ್ ನ ಡಿಸ್ಪ್ಲೇ ಮಾಡುತ್ತೆ ಅವರ ಆಪ್ ಅಲ್ಲಿ. ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ನೀವು ಕೇಳಬಹುದು. B2O ಆಪ್ ನ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ಲಾಗಿನ್ ಆದ್ರೆ ಅವ್ರು ಕೊಟ್ಟಿರುವಂತ ಆ ಡಿವೈಸ್ ನ ನೀವು USB ಪೋರ್ಟ್ ಇದೆಯಲ್ಲ ಅಲ್ಲಿಗೆ ಪ್ಲಗ್ ಇನ್ ಮಾಡಿ ಕೊಟ್ಟಿರುವಂತ ಸ್ಟ್ರಿಪ್ ನ ಆ ಡಿವೈಸ್ ಗೆ ನೀವು ಇನ್ಸರ್ಟ್ ಮಾಡಿದ ನಂತರ ಡಿಸ್ಪ್ಲೇ ಆಗುತ್ತೆ ಬ್ಲಡ್ ಸ್ಯಾಂಪಲ್ ನ ಇಲ್ಲಿಗೆ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು. ನೀವು ಬ್ಲಡ್ ಸ್ಯಾಂಪಲ್ ತಗೊಳ್ಳೋದಕ್ಕೂ ಮುಂಚೆ ನಿಮ್ಮ ಬೆರಳನ್ನ ಆಲ್ಕೋಹಾಲ್ ಸ್ವ್ಯಾಬ್ ಅಲ್ಲಿ ಕ್ಲೀನ್ ಮಾಡಿ ಅದಾದ ನಂತರ ಅವ್ರು ಕೊಟ್ಟಿರುವಂತ ಲ್ಯಾನ್ಸೆಟ್ ಅಂದ್ರೆ ಪಿನ್ ಇರುತ್ತಲ್ಲ ನೀವು ಪಂಚ್ ಮಾಡೋದಕ್ಕೆ, ಅದನ್ನ ನೀವು ಒಂದು ಡಿವೈಸ್ ಕೊಟ್ಟಿದ್ರಲ್ಲ ಆ ಡಿವೈಸ್ಗೆ ಹಾಕಿ ಅದನ್ನ ಚುಚ್ಚಿ ನಿಮ್ಮ ಬ್ಲಡ್ ಬಂದ ಮೇಲೆ ಆ ಬ್ಲಡ್ ನ ಕರೆಕ್ಟ್ ಆಗಿ ಆ ಸ್ಟ್ರಿಪ್ ಇರುತ್ತಲ್ಲ ಆ ಡಿವೈಸ್ ಸ್ಟ್ರಿಪ್, ಆ ಸ್ಟ್ರಿಪ್ಗೆ ನೀವು ಕರೆಕ್ಟ್ ಆಗಿ ನೀವು ಫೀಡ್ ಮಾಡಿದ್ರೆ ಸಾಕು, ವಿದಿನ್ 10 ಸೆಕೆಂಡ್ ಅಲ್ಲಿ ನಿಮಗೆ ಆ ಆಪ್ ಒಳಗಡೆ ರಿಪೋರ್ಟ್ ಡೇಟಾ ಬರುತ್ತೆ. ಇಟ್ ಈಸ್ ದಟ್ ಸಿಂಪಲ್. ಅಮೆಝಾನ್ ಅಲ್ಲಿ 4.5 ರೇಟಿಂಗ್ ಇದೆ. ಇದು ಜಸ್ಟ್ 479 ರೂಪೀಸ್ ಅಷ್ಟೇ. ಗೋ ಅಂಡ್ ಚೆಕ್ ಔಟ್. ನಾನಾಗಲೇ ಇಂಟ್ರೋನಲ್ಲೇ ಹೇಳಿದೆ, ಎಲ್ಲ ಪ್ರತಿಯೊಂದು ವಿಚಾರಕ್ಕೂ ಶುಗರ್ 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 ಶುಗರ್. ಆ್ಯಂಡ್ ಎಷ್ಟೋ ಸೆಲೆಬ್ರಿಟಿಗಳನ್ನ ನೀವು ನೋಡಿದ್ರೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ಎಷ್ಟೋ ಶುಗರ್ ಕಂಟೆಂಟ್ ಇರುವಂಥ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬಟ್ ಆದರೆ ಅವರು ರಿಯಲ್ ಲೈಫಲ್ಲಿ ಅದನ್ನು ಮೂಸಿ ಕೂಡ ನೋಡಲ್ಲ, ಅದನ್ನು ಸ್ವಲ್ಪ ಒಂದು ಡ್ರಾಪ್ ಕೂಡ ಕುಡಿಯೋದಿಲ್ಲ. ಅದಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ, ಕಪಿಲ್ ಶರ್ಮಾ ಶೋನಲ್ಲಿ ಅವ್ರಿಗೆ ಕಾಫಿನೋ ಟೀನೋ ಕುಡಿಯೋ ಕೊಟ್ಟಾಗ ಅದನ್ನು ಸಿಪ್ ಮಾಡಿದ ತಕ್ಷಣ ಶುಗರೇ ಇದರಲ್ಲಿ, ಶುಗರ್ ಇದೆಯಾ ಇದರಲ್ಲಿ ಅಂತ ಆಶ್ಚರ್ಯ ಆಗ್ತಾರೆ. ಟೀ, ಬ್ಲ್ಯಾಕ್ ಟೀ, इसमें शुगर डाला है? नहीं.
ಅವ್ರು ಮಾಡುವಂಥ ಎಷ್ಟು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಎಷ್ಟು ಶುಗರ್ ಕಂಟೆಂಟ್ ಇರುತ್ತೆ. ನೀವು ತಿಂತಿರುವಂಥ ಫುಡ್ ದಟ್ ಮ್ಯಾಟರ್ಸ್ ಅ ಲಾಟ್. ಕ್ರಿಸ್ಟಿಯಾನೋ ರೊನಾಲ್ಡೋ ಕೋಕೋ ಕೋಲಾನ ಒಂದ್ಸಲ ತೆಗೆದು ಕೆಳಗಡೆ ಇಟ್ಟ ಮೇಲೆ ಅವ್ರದ್ದು ಶೇರ್ ಮಾರ್ಕೆಟ್ ಡೌನ್ ಆಗ್ಬಿಡುತ್ತೆ. ಅವ್ರು ಸಿಗ್ನಲ್ ಮಾಡ್ತಾರಲ್ಲ, ಇದನ್ನೆಲ್ಲ ಕುಡಿಬೇಡಿ, ನೀರನ್ನ ಕುಡೀರಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ? ಒಬ್ರೇನಾದ್ರೂ ಒಂದು ಸಲ ಶುಗರ್ ಪೇಷಂಟ್ಸ್ ಆದ್ರು ಅಂದ್ರೆ ಆಲ್ಮೋಸ್ಟ್ ಲೈಫ್ ಟೈಮ್ ಕೇರ್ ಮಾಡಬೇಕು ಅದ್ರ ಬಗ್ಗೆ. ಅಂಡ್ ಅದನ್ನ ಮೇಂಟೈನ್ ಮಾಡೋದು ಇಟ್ಸ್ ಅ ವೆರಿ ಹೆಡ್ಏಕ್. ಎಲ್ಲೋದ್ರೂ ರೈಸ್ ತಿನ್ನೋಂಗಿಲ್ಲ, ಏನು ಸ್ವೀಟ್ ತಿನ್ನೋಂಗಿಲ್ಲ, ಒಂದು ಜ್ಯೂಸ್ ಕುಡಿಯೋಂಗಿಲ್ಲ, ಕಾಫಿ ಕುಡಿಯೋಂಗಿಲ್ಲ, ಟೀ ಕುಡಿಯೋಂಗಿಲ್ಲ. ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಗೊತ್ತಾ? ಡಯಾಬಿಟಿಕ್ ಬಂದರೆ ಈ ಥರ ಫುಡ್ ತಿನ್ನಬೇಕು, ಈ ಥರ ಕೇರ್ ಮಾಡಬೇಕು, ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಮಾರ್ಕೆಟ್ ಇದೆಯಲ್ಲ, ಆ ಮಾರ್ಕೆಟ್ದು ವ್ಯಾಲ್ಯೂಯೇಷನ್ 1.25 ಟ್ರಿಲಿಯನ್ ಇಂಡಿಯನ್ ರುಪೀಸ್. ಟ್ರಿಲಿಯನ್. ಅದು ಬೈ 2030ಗೆ 1.87 ಟ್ರಿಲಿಯನ್ ಇಂಡಿಯನ್ ರುಪೀಸ್ ಆಗುವಂಥ ಸಾಧ್ಯತೆ ಪ್ರೊಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ರಿಪೋರ್ಟ್ ಇದೆ. ಅಂಡ್ ಎಷ್ಟೋ ಜನಗಳಿಗೆ ಡಯಾಬಿಟಿಕ್ ಇದೆಯಾ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಚೆಕ್ ಮಾಡಿಸೋದಕ್ಕೆ ಎದುರ್ಕೊಂತಾರೆ. ಚೆಕ್ ಮಾಡಿಸೋದ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಅದೊಂದು ಮೈಂಡ್ ಸೆಟ್ ಇರುವಂಥ ಸುಮಾರು ಜನಗಳನ್ನ ನೋಡಿದೆ ನಾನು. ಅಂಡ್ ಒಬ್ಬ ಅಥ್ಲೀಟ್ಸ್ಗೆ ಎವ್ರಿ ಇಯರ್ ಫುಲ್ ಬಾಡಿನ ಚೆಕ್ ಮಾಡ್ತಾರೆ. ಯಾಕೆ ಚೆಕ್ ಮಾಡ್ತಾರೆ? ಅವ್ರ ಮೇಲೆ ಕೋಟಿಯಷ್ಟು ದುಡ್ಡನ್ನ ಇಟ್ಟಿರ್ತಾರೆ. ಏನಾದರೂ ಹೆಲ್ತಲ್ಲಿ ಇಂಬ್ಯಾಲೆನ್ಸ್ ಇದೆ, ಕಂಡುಹಿಡಿಯೋಕೆ ಆಗಲಿಲ್ಲ, ಸಡನ್ ಆಗಿ ಏನೋ ಗೊತ್ತಾಯ್ತು ಅಂದರೆ ಅವ್ರು ಇನ್ವೆಸ್ಟ್ ಮಾಡಿದಂಥ ದುಡ್ಡೆಲ್ಲ ಡುಮ್ಕಿ. ನಿಮ್ಮ ದೇಹನೂ ಕೂಡ ನಿಮ್ಗೆ ಇಂಪಾರ್ಟೆಂಟು, ನಿಮ್ಮ ಹೆಲ್ತ್ ಕೂಡ ನಿಮ್ಗೆ ಇಂಪಾರ್ಟೆಂಟು. ನಿಮ್ಮ ದೇಹದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ನೀವು ತಿಳ್ಕೊಂಡಷ್ಟು ಅದಕ್ಕೆ ತಕ್ಕಂತೆ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಎಕ್ಸಸೈಸ್ನ ಮಾಡೋದು ಕಲ್ತ್ಕೊಳ್ಳಿ. ಅದು ಬ್ಯಾಲೆನ್ಸ್ ಮಾಡ್ತಾ ಹೋದ್ರೇ ಲೈಫಲ್ಲಿ ಬ್ಯಾಲೆನ್ಸ್ ಅಂತ ಇರೋದು. ಹೆಲ್ತ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಲೈಫು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ಬಿಟ್ಟು. ನಾನು ಸುಮಾರು ಜನನ ಅಬ್ಸರ್ವ್ ಮಾಡಿದ್ದೀನಿ, ಹಳ್ಳಿಗಳ ಕಡೆ ಎಲ್ಲ ಇಗ್ನೋರ್ ಮಾಡ್ತಾರೆ. ಅದು ಅಂಟಿಲ್ ತುಂಬ ಪೀಕು ಎಕ್ಸ್ಟ್ರೀಮ್ ಎಮರ್ಜೆನ್ಸಿ ಸಿಚುವೇಶನ್ಗೆ ಹೋಗೋವರೆಗೂ, ಬೇರೆ ಏನಾದರೂ ಕಾಯಿಲೆ ಬಂತು, ಅಯ್ಯೋ ಇದಾಗ್ತಾ ಇಲ್ಲ ಅನ್ನೋವರೆಗೂ ಅವ್ರು ಟ್ರೀಟ್ಮೆಂಟ್ ಬಿಡಿ, ಚೆಕ್ ಮಾಡಿಸೋಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಇರಲಿ ಬಿಡು ಅಂತ ಅಂದ್ಕೊಂಡು. ತುಂಬ ಶುಗರ್ ಪೇಷಂಟ್ಸ್ಗಳಿಗೆ ಕ್ವಶನ್ಸ್ ಇರುತ್ತೆ. ಈಗ ಒಂದ್ಸಲ ಶುಗರ್ ಬಂದಮೇಲೆ ಅದನ್ನು ಶುಗರ್ ಫ್ರೀ ಆಗೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ನೀವು ಮೆಡಿಕಲಿ ಡಾಕ್ಟರ್ಸ್ಗಳನ್ನೇ ಕನ್ಸಲ್ಟ್ ಮಾಡಬೇಕು. ಬಟ್ ಇವಾಗ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಇವತ್ತು ಡಾಕ್ಟರ್ಸ್ಗಳಿಗೆಲ್ಲ ಟಾರ್ಗೆಟ್ ಇದೆಯಂತೆ. मैनेजमेंट कहता है इस महीने आईसीयू में इतने बेड भरने चाहिए, ओटी खाली नहीं रहनी चाहिए, जो मरीज ओपीडी में उसे भर्ती करो. ಆಪರೇಷನ್ ಥಿಯೇಟರ್ಗಳಿದೆಯಲ್ಲ, ಅಂತ ಆಪರೇಷನ್ ಥಿಯೇಟರ್ಗಳಲ್ಲಿ ಇಷ್ಟು ಜನಗಳನ್ನ ಆಪರೇಷನ್ ಮಾಡಬೇಕು ಅಂತ ಟಾರ್ಗೆಟ್ಗಳು ಕೊಟ್ಟಿದ್ದಾರಂತೆ. ಅಂಡ್ ಆಲ್ಸೋ ಇವಾಗ ಮೆಡಿಕಲ್ಲಿ ಏನಾಗ್ಬಿಟ್ಟಿದೆ, ನೀವೇನಾದ್ರೂ ಒಂದು ಹಾಸ್ಪಿಟಲ್ಗೆ ಹೋಗಿ ಏನಾದರೂ ಒಂದು ಪ್ರಾಬ್ಲಮ್ ನೀವು ತೋರಿಸ್ಕೊಂಡ್ರೆ ಅವ್ರು ಬರೆಯುವಂಥ ಪ್ರಿಸ್ಕ್ರಿಪ್ಷನ್ ಇದೆಯಲ್ಲ, ಆ ಪ್ರಿಸ್ಕ್ರಿಪ್ಷನ್ನ ನೀವು ಅಲ್ಲಿ ಸಿಗುವಂಥ ಒಂದು ಮೆಡಿಕಲ್ ಶಾಪಲ್ಲೇ ತಗೊಳ್ಳೇಬೇಕು. ಆ ಮಾತ್ರೆಗಳು, ಔಷಧಿಗಳು ಏನೇ ಇದ್ರು ಬರೀ ಅಲ್ಲಿ ಸಿಗುವಂಥ ಮೆಡಿಕಲ್ ಶಾಪಲ್ಲಿ ಮಾತ್ರ ಸಿಗುತ್ತೆ. ಆದ್ರಿಂದ ನೀವು ಆಚೆಗೆ ಹೋಗಿ, ಹೊರಗಡೆ ಹೋಗಿ ನೀವು ಯಾವ್ದಾನ ಅವ್ರು ಬರ್ದಿರುವಂಥ ಮೆಡಿಸಿನ್ನ ಹುಡುಕಿದ್ರೆ ಸಿಗೋದಿಲ್ಲ. ಅಂದ್ರೆ ಎಷ್ಟು ಬ್ರ್ಯಾಂಡ್ಗಳಿರ್ಬೋದು ನೀವು ಯೋಚನೆ ಮಾಡಿ. ಮೆಡಿಕಲ್ ದುನಿಯಾದಲ್ಲಿ ಸೇಮ್ ಟ್ರೀಟ್ಮೆಂಟ್ಗೆ ಒಂದು ಹೆಡ್ಡೇಕು, ಒಂದು ಏನೇ ಇರಲಿ, ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ತಕ್ಕಂತೆ ಎಷ್ಟು ಬ್ರ್ಯಾಂಡ್ಸ್ಗಳು ಸೇಮ್ ಟ್ಯಾಬ್ಲೆಟ್ನ ಪ್ರೊಡ್ಯೂಸ್ ಮಾಡ್ತಿರ್ಬೋದು ಯೋಚನೆ ಮಾಡಿ. ಅಂಡ್ ಅದನ್ನೆಲ್ಲ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾರೆ, ಅದನ್ನೆಲ್ಲ ಇದೇ ಹಾಸ್ಪಿಟಲ್ಗಳಿಗೆ ಹೋಗಬೇಕು ಅಂತ ಎಷ್ಟೆಲ್ಲ ಮಾಡ್ತಾರೆ. ಐ ಡೋಂಟ್ ನೋ. ಮೆಡಿಕಲ್ ದುನಿಯಾ ಸಿಕ್ಕಾಪಟ್ಟೆ ವ್ಯಾಸ್ಟ್ ಆಗಿದೆ ಅಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಸೊ ಫೈನಲ್ ಕನ್ಕ್ಲೂಷನ್ ಏನಂದರೆ, ನಿಮ್ಮ ದೇಹದ ಬಗ್ಗೆ ನಿಮಗೆ ಗೊತ್ತಿರುವಷ್ಟು ಯಾವ ಡಾಕ್ಟರ್ಗಳಿಗೂ ಕೂಡ ಅರ್ಥ ಆಗೋದಿಲ್ಲ, ನೀವೇನೇ ಎಕ್ಸ್ಪ್ಲೈನ್ ಮಾಡೋದ್ರೂ ಕೂಡ. ಸೊ ಡಾಕ್ಟರ್ಗಳನ್ನ ನಂಬಿಡ ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಒಳ್ಳೆ ಡಾಕ್ಟರ್ಗಳಿದ್ದಾರೆ, ಅವ್ರುಗಳನ್ನ ಹುಡುಕೋದೇ ಒಂದು ದೊಡ್ಡ ಚಾಲೆಂಜು. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ದೇಹದ ಬಗ್ಗೆ ನೀವೇ ದೊಡ್ಡ ಡಾಕ್ಟರ್ಗಳು. ನನ್ನ ಪ್ರಕಾರ ನನ್ನ ದೇಹದ ಬಗ್ಗೆ ನನಗೆ ಅರ್ಥ ಆಗಿರುವಷ್ಟು ಬೇರೆ ಡಾಕ್ಟರ್ಗಳಿಗೆ ನಾನು ಅರ್ಥ ಮಾಡಿಸೋಕ್ಕೆ ಆಗೋದಿಲ್ಲ. ಸ್ವಲ್ಪ ನೀವು ಅಬ್ಸರ್ವೇಷನ್ ಅನ್ನೋದು ಚೆನ್ನಾಗಿರಬೇಕು. ನೀವೇನು ಕುಡಿದ್ರೆ, ನೀವೇನು ತಿಂದರೆ, ನೀವೇನು ಮಾಡಿದ್ರೆ ನಿಮಗೆ ಹೆಲ್ತಲ್ಲಿ ಇಶ್ಯೂಸ್ ಆಗುತ್ತೆ ಅಂತ. ದಿಸ್ ಇಸ್ ಬೇಸಿಕ್ ಫಂಡಮೆಂಟಲ್. ನನಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಹೊರಗಡೆ ಹೋಟ್ಲಲ್ಲಿ ಅವ್ರು ಕೊಡುವಂಥ ನಾರ್ಮಲ್ ವಾಟರ್ಗಳನ್ನ, ಅಂದರೆ ಲೈಕ್ ಬಿಸ್ಲರಿ ಇಂಥ ವಾಟರ್ಗಳನ್ನ ಬಿಟ್ಟು ಆ ಹೋಟ್ಲುಗಳಲ್ಲಿ ಏನಾದರೂ ನಾನು ನೀರು ಕುಡಿದ್ರೆ ನನಗೆ ಗಂಟ್ಲು ನೋವು ಸ್ಟಾರ್ಟ್ ಆಗುತ್ತೆ, ಅದು ನೆಗಡಿ ಆಗುತ್ತೆ, ಕೆಮ್ಮಾಗುತ್ತೆ, ಜ್ವರ ಬರುತ್ತೆ. ಇದು ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅದಕ್ಕೆ ನಾನು ಅದನ್ನು ಕುಡಿಯೋದನ್ನು ಅವಾಯ್ಡ್ ಮಾಡ್ತೀನಿ, ಬಿಸ್ಲರಿ ವಾಟರ್ಗಳನ್ನೇ ಕುಡಿತೀನಿ. ಸೊ ಅದೇ ರೀತಿ ನಿಮ್ಮ ದೇಹದಲ್ಲಿ ಕೆಲವು ವಿಷಯಗಳನ್ನ ನೀವು ಅಬ್ಸರ್ವ್ ಮಾಡ್ತಾನೆ ಹೋಗಬೇಕು. ಏನು ತಿಂದರೆ ಆಗಲ್ಲ, ಏನು ತಿಂದರೆ ಆಗುತ್ತೆ, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ನಿಮ್ಮ ಫುಡ್ ಹ್ಯಾಬಿಟ್ಟು, ನಿಮ್ಮ ಎಕ್ಸಸೈಸ್ ಹ್ಯಾಬಿಟ್ಟು ಇದೆಯಾ, ನಿಮ್ಮ ಲೈಫಲ್ಲಿ ಎಕ್ಸಸೈಸ್ ಅನ್ನೋವಂಥ ಪಾರ್ಟ್ ಇದೆಯಾ, ಅದನ್ನೆಲ್ಲ ನೀವೇ ಅನಲೈಸ್ ಮಾಡಿಕೊಳ್ಳೇಬೇಕು. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ, ನೀವು ತಿನ್ನುವಂಥ ಊಟದಲ್ಲಿರುತ್ತೆ. ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿದ್ರೆ ನೀವು ತಿನ್ನುವಂಥ ಊಟನ ನೀವು ಕಂಟ್ರೋಲ್ ಮಾಡ್ಬೋದು. ಈ ವಿಡಿಯೋನ ಮರೀದೆ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಯಾಕಂದರೆ ಇನ್ಫಾರ್ಮೇಷನ್ ತಿಳ್ಕೊಂಡಷ್ಟು ತುಂಬಾ ಒಳ್ಳೆಯದು. ಸೊ ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರುವಂಥದ್ದು ನನ್ನ ಪ್ರಯತ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.